ನಮಸ್ಕಾರ. ಕೆಡಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ರಸ್ತೆ ಸುರಕ್ಷಿತ ಮಾಸಾಚರಣೆ 2025ರ ಪ್ರಯುಕ್ತ ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ವಿಜಯಪುರ ನಗರದ ಸಿದ್ದೇಶ್ವರ ದೇವಸ್ಥಾನದಿಂದ ಅಂಬೇಡ್ಕರ್ ಸರ್ಕಲ್ವರೆಗೂ ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮ ಮಾಡಿದರು. ಈ ವೇಳೆಗೆ ಬೈಕ್ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ, ಕಾರಿನಲ್ಲಿ ಸಂಚಾರ ಮಾಡುವವರಿಗೆ ಸೀಟ್ ಬೆಲ್ಟ್ ಕಡ್ಡಾಯ, ಕುಡಿದು ವಾಹನ ಚಲಾವಣೆ ಮಾಡದಂತೆ ಜಾಗೃತಿ ಮೂಡಿಸಿದರು. ಅಲ್ಲದೆ ಜಿಲ್ಲಾ ಆರ್ಟಿಒ ಅಧಿಕಾರಿಗಳು, ವಿದ್ಯಾರ್ಥಿಗಳು ಸೇರಿದಂತೆ ವಿವಿಧ ಗಣ್ಯರು ಸಾಥ್ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೇರಿದಂತೆ ಜಿಲ್ಲಾ ಪೊಲೀಸರು ಉಪಸ್ಥಿತರಿದ್ದರು. ಸಂಚಾರ ಸೂಚನಾ ದೀಪಗಳನ್ನು ಉಲ್ಲಂಘಿಸಬೇಡಿ, ಎಡಭಾಗದಿಂದ ಓವರ್ಟೇಕ್ ಮಾಡಬೇಡಿ, ಅಪ್ರಾಪ್ತ ವಯಸ್ಕರಿಂದ ವಾಹನ ಚಾಲನೆ ಶಿಕ್ಷಾರ, ವಾಹನ ಚಾಲನೆ ಮಾಡುವಾಗ ಸೀಟ್ ಬೆಲ್ಟ್ ಧರಿಸಿ. ಇದು ಆರ್ಟಿಒ ವಿಜಯಪುರ ಅವರಿಂದ ಸಂದೇಶ. ವಾಹನಗಳನ್ನು ಯಾವಾಗಲೂ ಸುಸ್ಥಿತಿಯಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷತೆ ಮಾಸಾಚರಣೆಯನ್ನು ನಾವು ನಮ್ಮ ವಿಜಯಪುರ ಆರ್ಟಿಒ ವತಿಯಿಂದ ಹಾಗೂ ಜಿಲ್ಲಾಡಳಿತ ವತಿಯಿಂದ ಹಾಗೂ ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ಈ ಒಂದು ತಿಂಗಳ ಸಲುವಾಗಿ ಪೂರ್ತಿಯಾಗಿ ನಾವು ಈ ರಸ್ತೆ ಸುರಕ್ಷತಾ ನಿಯಮಗಳನ್ನು ಈ ಸಾರ್ವಜನಿಕರಿಗೆ ಹಾಗೂ ಆಟೋ ಚಾಲಕರಿಗೆ ಹಾಗೂ ಗೂಡ್ಸ್ ಗಾಡಿ ಚಾಲಕರಿಗೆ ಹಾಗೂ ಎಲ್ಲ ಚಾಲಕರಿಗೆ ಈ ರಸ್ತೆ ನಿಯಮಗಳನ್ನು ಯಾವ ರೀತಿ ಪಾಲಿಸಬೇಕು ಅನ್ನೋದನ್ನ ತಿಳುವಳಿಕೆ ಮೂಡಿಸುವ ಸಲುವಾಗಿ ಇವತ್ತಿನ ದಿನ ಒಂದು ಈ ವಾಕ್ಥಾನನ್ನ ನಮ್ಮ ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರ ಸಹಕಾರದೊಂದಿಗೆ ಸಿದ್ದೇಶ್ವರ ಗುಡಿಯಿಂದ ಜಿಲ್ಲಾಧಿಕಾರಿಗಳ ನಿವಾಸದವರೆಗೆ ನಾವು ಹಮ್ಮಿಕೊಂಡಿದ್ದಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಜನರಿಗೆ ಒಂದು ರಸ್ತೆ ನಿಯಮಗಳನ್ನು ಯಾಕೆ ಪಾಲಿಸಬೇಕು, ಪಾಲಿಸಬೇಕಾದ್ರೆ ಏನೇನು ಅನುಸರಿಸಬೇಕು, ಆ ಪಾಲಿಸಿದಾಗ ಅನುಕೂಲಗಳೇನು ಅನಾನುಕೂಲಗಳೇನು ಎಂಬುದನ್ನ ಅರಿವು ಮೂಡಿಸಿದ್ದೇವೆ. ಏಕೆಂದರೆ ರಸ್ತೆ ನಿಯಮಗಳನ್ನು ಪಾಲಿಸದಿದ್ದರೆ ಅಪಘಾತಗಳು ಆಗುವುದು ನಿಶ್ಚಿತ. ಅಪಘಾತಗಳು ಆಗೋದ್ರಿಂದ ಅದರಿಂದ ಹಾನಿ ಆಗುವುದು ನಿಶ್ಚಿತ. ಅಂದ್ರೆ ಅದು ಗಾಡಿನೂ ಹಾನಿ ಆಗ್ಬೋದು, ಬಾಡಿನೂ ಹಾನಿ ಆಗ್ಬೋದು. ಅಂದ್ರೆ ಒಟ್ಟು ಟೋಟಲಿ ನಮ್ಮ ರಾಷ್ಟ್ರೀಯ ಉತ್ಪನ್ನ ಅಥವಾ ರಾಷ್ಟ್ರೀಯ ಅದಕ್ಕೆ ಆರ್ಥಿಕತೆಗೆ ಇದು ಹೊರೆ ಆಗ್ತಿದೆ. ಆ ಒಂದು ಜೀವನೇ ಹೋಯ್ತಂದ್ರೆ ಆ ಒಂದು ಕುಟುಂಬದ ನಿರ್ವಹಣೆ ಬಹಳ ಕಷ್ಟ ಆಗ್ತಾ ಇದೆ. ಅದೇ ರೀತಿ ಒಂದು ಯಂಗ್ ಜನರೇಷನ್ ಹುಡುಗರಲ್ಲಿ ಬಿಸಿ ರಕ್ತ ಇರುವುದರಿಂದ ಅವರು ಅಡ್ಡಾದಿಡ್ಡಿಯಾಗಿ 2 ವೀಲರ್ ಚಾಲನೆ ಮಾಡುವುದು, ಹೆಲ್ಮೆಟ್ ಹಾಕದೇ ಇರುವುದು ಅಥವಾ ಟ್ರಿಬಲ್ ರೈಡಿಂಗ್ ಮಾಡಿಕೊಂಡು ಹೋಗ್ತಾ ಇರೋದು, ಇವನ್ನೆಲ್ಲ ಅವರಿಗೆ ಏನು ತೊಂದರೆ ಅದಾವ ಇವೆಲ್ಲ ಮಾಡಬೇಡ್ರಿ ಅಂತ ಹೇಳಿ ನಾವು ಈಗಾಗಲೇ ಅರಿವು ಮೂಡಿಸಿದ್ದೇವೆ. ಅದೇ ರೀತಿ ಈ ಆಟೋ ಚಾಲಕರಿಗೆ ಅವರು ಅತಿ ಹೆಚ್ಚಿನ ಸೀಟ್ಗಳನ್ನು ಹಾಕೊಂಡು ಹೋಗಬಾರ್ದು ಹಾಗೂ ಸ್ಕೂಲ್ ಬಸ್ ಡ್ರೈವರ್ ಮತ್ತು ಸ್ಕೂಲ್ ಬಸ್ ಮಾಲೀಕರು ಅವರಿಗೂ ಎಚ್ಚರಿಕೆ ಕೊಡಲಾಗಿದೆ. ಅದರಲ್ಲಿ ಪರ್ಮಿಟ್ಗಿಂತ ಹೆಚ್ಚಿನ ಶಾಲಾ ಮಕ್ಕಳನ್ನು ಕರೆದುಕೊಂಡು ಹೋಗಬಾರ್ದು. ಅದರಿಂದ ಅನಾನುಕೂಲಗಳಾಗಿ ಏನಾರ ಹೆಚ್ಚು ಕಡಿಮೆ ಆದರೆ ನೀವೇ ಜವಾಬ್ದಾರಿ ಅಂತ ಹೇಳಿವಿ. ಅದರಂತೆ ಈ ಇದು ಗೂಡ್ಸ್ ವಾಹನ ಮಾಲಕರು ಮತ್ತು ಚಾಲಕರಿಗೂ ಸಹ ನಾವು ಎಲ್ಲ ತಿಳುವಳಿಕೆಗಳನ್ನು ಹೇಳಿ ಯಾವುದೇ ತರಹದ ಜೀವ ಹಾನಿನೂ ಆಗಬಾರ್ದು ಹಾಗೂ ಮತ್ತು ಆ ಗಾಡಿನೂ ಹಾಳಾಗಬಾರ್ದು, ಬಾಡಿನೂ ಹಾಳಾಗಬಾರ್ದಂತ ಒಂದು ಒಳ್ಳೆಯ ನಮ್ಮ ಜಾಥಾ ಮೂಲಕ ಒಂದು ಸಂದೇಶವನ್ನು ನಮ್ಮ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದ ಮಾನ್ಯ ಶ್ರೀ ವಸೀಂ ಬಾಬಾ ಮುದ್ದೇಬಾಳ್ ಸಾಹೇಬರ ನೇತೃತ್ವದಲ್ಲಿ ಒಂದು ಜಾಥಾವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದೇವೆ. ಈ ಒಂದು ಯಶಸ್ಸಿಗೆ ಕಾರಣೀಭೂತರಾದ ಎಲ್ಲ ಸಾರ್ವಜನಿಕರು, ಶಾಲಾ ಮಕ್ಕಳು ಹಾಗೂ ತಮ್ಮೆಲ್ಲ ಮೀಡಿಯಾದವರಿಗೂ ಸಹ ವಂದನೆಗಳು ಸಲ್ಲಿಸುತ್ತಾ ನನ್ನ 2 ಮಾತುಗಳು. ವಾಹನ ಚಾಲಕರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು. ಕಾರ್ ವಾಹನ ಚಾಲಕರು ಸೀಟ್ ಬೆಲ್ಟ್ ಅನ್ನು ಧರಿಸಬೇಕು. ಯಾರು ಕೂಡ ದ್ವಿಚಕ್ರದಲ್ಲಿ 3 ಜನ ಪ್ರಯಾಣಿಸಬಾರದು. ಇತರೆ ನಿಯಮಗಳನ್ನು ಸಾರಿಗೆಯ ನಿಯಮಗಳನ್ನು ಜನರಿಗೆ ಒಂದು ಅರಿವು ಮೂಡಿಸುತ್ತಾ ಈ ಒಂದು ಮಾಸಾಚರಣೆಯಲ್ಲಿ ಇದೊಂದು ದಿಕ್ಸೂಚಿ. ನಾವು ಜೀವನ ಪರ್ಯಂತ ರಸ್ತೆ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಇತರೆ ಸವಾರರಿಗೂ ಕೂಡ ನಾವು ಸುರಕ್ಷಿತವಾಗಿ ಚಾಲನೆ ಮಾಡಬೇಕಂತ ತೋರಿಕೊಡ್ಬೇಕಂತ ಹೇಳಿ ಜನರಲ್ಲಿ ಒಂದು ಅರಿವು ಮೂಡಿಸಲಾಯಿತು. ವಿಜಯಪುರ.
ಹೋಲಿ ಸೈಡ್ ಹೋಲಿ